ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿ ಈಗ 2-3 ದಿನಗಳ ಕಳೆಯಿತು ಮತ್ತು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಒಂದಲ್ಲ ಅಂತ ಎರಡೆರಡು ಪ್ರಕರಣಗಳು ದಾಖಲಾಗಿದ್ರು ಸಹ ಇದುವರೆಗೂ ಅವರ ಬಂಧನ ಇಲ್ಲ. ಎಲ್ಲ ಒಂದು ಕಡೆಗೆ ಅಧಿಕಾರಿಗಳು ಕೆಲಸ ಮಾಡಲು ಭಯ ಭೀತಿ ಬೀಳುವಂತಾಗಿದೆ. ಸ್ವತಃ ಈ ಕೃತ್ಯ ಜೊತೆ ಮಾತಾಡೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ತೀನಿ. ಸರ್, ಈಗ ಪ್ರಕರಣ ದಾಖಲಾಯಿತು, 2-3 ದಿವಸ ಆಯಿತು, ಇದುವರೆಗೂ ಬಂಧನ ಆಗಿಲ್ಲ. ಎಲ್ಲೊಂದು ಕಡೆ ಅಧಿಕಾರಿಗಳು ಭಯ ಭೀತಿಯಲ್ಲಿ ಕೆಲಸ ಮಾಡುವಂತಾಗಿದೆ. ಏನು ಹೇಳ್ತೀರಿ ಸರ್? ನೋಡಿ, ಈಗ ಘಟನೆ 12ನೇ ತಾರೀಕು ಆಗಿರ್ತಕ್ಕಂಥದ್ದು. ಒಂದು ದಿನ ತಡವಾಗಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಧ್ವನಿ ಏನು ಆ ಒಂದು ರೆಕಾರ್ಡಿಂಗ್ ಇತ್ತು ಅದನ್ನು ನಾನು ಅವರಿಗೆ ಕಳಿಸಿ ಈ ಥರ ಆಗಿದೆ, ಇದನ್ನು ನೀವು ಗಮನಿಸಿ ನನಗೆ ಮಾತಾಡಿ ಅಂತ ಹೇಳಿದೆ. ಅವರು ಮಾತಾಡಿ ನನಗೆ ಹೇಳಿದ್ರು, ಇದು ಭಾಳ ಹೇಯವಾಗಿ ಅಂತ ಇರ್ತಕ್ಕಂಥ ವಿಚಾರ, ಇದನ್ನು ನಾವು ಭಾಳ ಕಠಿಣವಾಗಿ ತೊಗೋಬೇಕು ಅಂತ ಹೇಳೋದಕ್ಕೆ ನಾನಿಲ್ಲ, ಇದನ್ನು ನೀವು ಕಠಿಣವಾಗಿ ತೊಗೋಬೇಕು ಅಂತಕ್ಕಂಥ ಕಾರಣದಿಂದ ನಿಮ್ಗೆ ಕಳಿಸಿದ್ದೀನಿ. ನೀವು ತಕ್ಷಣ ಆ ಒಂದು ಅಧಿಕಾರಿಗೆ ಮಾತಾಡಬೇಕು ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ನೀತಿ ನಿಯಮಗಳು. ಸರ್ಕಾರಿ ಅಧಿಕಾರಿಗಳ ಕೆಲಸ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿಪಡಿಸುವಂಥದ್ದು ಅಥವಾ ಈ ರೀತಿಯಾಗಿ ಅವರ ಕರ್ತವ್ಯ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಈ ರೀತಿ ಬೆದರಿಕೆ ಹಾಕುವಂಥದ್ದು, ಇವೆಲ್ಲ ಈ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅದನ್ನು ಮಾಡಿ ಅಂತ ನಾನು ಆ ಸಂದರ್ಭದಲ್ಲಿ ಆ ಒಂದು ಧ್ವನಿ ತುಡುಕನ್ನು ಕಳಿಸಿದಾಗ ನಾನು ಅವರಿಗೆ ಅಧಿಕಾರಿಗೂ ಮಾತಾಡಿದೆ, ಇಲ್ಲ ಹೆದರ್ಕೋಬೇಡಿ, ನಾವಿದ್ದೀವಿ ಅಂತಕ್ಕಂಥ ಅದೆಲ್ಲ ಆಯಿತು. ಪ್ರಕರಣದಲ್ಲಿ ಈಗಾಗಲೇ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ ಮತ್ತು ಕೆಲವು ಪೌರ ಕಾರ್ಮಿಕರು ಸಹ ದೂರು ಕೊಟ್ಟಿದ್ರು. ಅದನ್ನು ಕೆಲವು ಪ್ರಕರಣ ದಾಖಲು ಮಾಡಿಲ್ಲ. ಬಟ್ ಇದುವರೆಗೂ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಯಾಕೆ ಅವ್ರು ನ್ಯಾಯ ಕೊಡ್ತಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಬೇಕಾದ್ರೆ, ಈಗ ತಾವು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ, ಘಟನೆ ಆಗಿ ಒಳಗೆ ಬಂದ ಮೇಲೆ ಬೆಳಗ್ಗೆ ಪೂರ್ತಿ ಅವರು ಪ್ರತಿಭಟನೆ ಮಾಡುವಂಥದ್ದು ಮತ್ತು ಮಾಧ್ಯಮ ಸ್ನೇಹಿತರು ಅವರಿಗೆ ದೂರು ಕೊಡುವಂಥದ್ದಕ್ಕೆ ಅವಕಾಶ ಕೊಡಲಿಲ್ಲ. ನಿರಂತರವಾಗಿ ಒಂದು ಚಾನೆಲ್ನಿಂದ ಮತ್ತೊಂದು ಚಾನಲ್ಲು ಮಗದೊಂದು ಚಾನಲ್ಲು ಇದು ಇಡೀ ರಾಜ್ಯದ ವ್ಯಾಪ್ತಿ ಈ ಸುದ್ದಿ ಹರಡುವಂಥ ಪರಿಸ್ಥಿತಿ ಆಯಿತು. ನನಗೆ 1:45-2 ಗಂಟೆಯಲ್ಲಿ ನನಗೆ ಒಬ್ಬರು ಬಹುಶಃ ಯಾವ ಸುದ್ದಿ ಮಾಧ್ಯಮದವರು ಅಂತ ಮತ್ತೊಬ್ಬರು ಯಾರೂ ಗೊತ್ತಿಲ್ಲ, ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಅವರೊಬ್ಬರೇ ನನಗೆ ಮಾತಾಡಿದ್ರು. ನಂತರ ನಾನು ಬೇರೆ ಒಂದು ಕೆಲಸದ ಮೇಲೆ ತುರ್ತಾಗಿ ಹೋಗಬೇಕಾಗಿತ್ತು. ನಂತರ ನಾನು ಖರ್ಗೆ ಸಾಹೇಬ್ರ ಜೊತೆಯಲ್ಲಿ ಬಂದಾಗ ಅಲ್ಲಿ ನನಗೆಲ್ಲ ಸುದ್ದಿ ಮಾಧ್ಯಮದವರು ಕೇಳಿದ್ರು. ಅಷ್ಟರವರೆಗೂ ಇನ್ನೂ ದೂರು ಕೊಟ್ಟಿರಲಿಲ್ಲ. ಸುಮಾರು 4:15 ಆಗಿತ್ತು. ಇದ್ರ ಮಧ್ಯೆ ಏನಾಯಿತು, ಭಾಳಷ್ಟು ಸುದ್ದಿ ಹರಡ್ತಾಯಿತ್ತು. ಈಗ ರಾಜಿ ಆಗ್ತಾರೆ, ಮತ್ತೊಂದು ಆಗ್ತಾರೆ, ಇವೆಲ್ಲ ಸುದ್ದಿಗಳು ಹರಡಿದ ಮಧ್ಯದಲ್ಲಿ ದೂರು ಕೊಡ್ತಾರೆ ಅಂತಕ್ಕಂಥ ಸುದ್ದಿನೂ ಮಾಧ್ಯಮಗಳಲ್ಲಿ ಹೊರಬಂತು. ಬಂಧನದ ಭೀತಿ ಅಂತಕ್ಕಂಥ ರೀತಿಯಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬಂತು. ಅಷ್ಟರವರೆಗೂ ಅವರ ದೂರವಾಣಿ ಏನು ಮೊಬೈಲ್ ದೂರವಾಣಿ ಅವ್ರದ್ದು ಆನಲ್ಲಿತ್ತು. ನಂತರ ತಕ್ಷಣ ಯಾವಾಗ ಈ ಸುದ್ದಿ ಹೊರಗೋಯ್ತು, ಸ್ವಿಚ್ ಆಫ್ ಆಗೋಯ್ತು. ಇದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ದೂರು ದಾಖಲೆ ಆಗದ ಸಂದರ್ಭದಲ್ಲಿ ಯಾರನ್ನೂ ಅರೆಸ್ಟ್ ಮಾಡುವಂಥದ್ದು ಮತ್ತೊಂದು ಸಾಧ್ಯ ಇಲ್ಲ. ಅವರು ದೂರು ಕೊಟ್ಟು ಅದು FIR ಆದ ಕೂಡಲೇ ಅವರನ್ನು ಅರೆಸ್ಟ್ ಮಾಡುವಂಥದ್ದಕ್ಕೆ ಏನು ಕಾಯ್ದೆಗಳಲ್ಲಿ ಅವಕಾಶ ಇತ್ತು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟೊತ್ತಿಗೆ ಅವರು ಸಂಪರ್ಕದಲ್ಲಿ ಇರಲಿಲ್ಲ. ಅವೆಲ್ಲವನ್ನು ಅವರು ಗಮನದಲ್ಲಿ ಇಟ್ಕೊಂಡು 2 ತಂಡ ಮಾಡಿ ಎಲ್ಲೆಲ್ಲಿ ಇರ್ಬೋದು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆನೂ ಅವ್ರ ಮನೆಗೆ ಹೋಗಿದ್ದಾರೆ, ಅಲ್ಲೂ ಇಲ್ಲ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಯಾಕಂದರೆ ಪೊಲೀಸ್ ಇಲಾಖೆಯವರು ಏನೇನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಹೇಳಲಿಕ್ಕಾಗೋದಿಲ್ಲ, ಅವರು ನಮಗೂ ಹೇಳೋದಿಲ್ಲ. ಆದರೆ ಎಲ್ಲೂ ನಾವು ಸರ್ಕಾರ ಇದನ್ನು ರಾಜಿ ಮಾಡುವಂಥದ್ದು ಅಥವಾ ಇದನ್ನು ಭಾಳ ಸುಲಭವಾಗಿ ಇದನ್ನು ತಗೊಳ್ಳೋವಂಥ ಕೆಲಸನ ನಾವು ಮಾಡಿಲ್ಲ. ನಾನು ಅವತ್ತೇ ನಾನು ಹೇಳಿದ್ದೀನಿ, ಇದು ಯಾರೂ ಒಪ್ಪುವಂಥ ಒಂದು ಸನ್ನಿವೇಶ ಅಲ್ಲ ಇದನ್ನು ನಾವೆಲ್ಲ ಖಂಡಿಸ್ತೀವಿ. ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸೋವಂಥ ಕೆಲಸ ನಾವು ಮಾಡೋದಿಲ್ಲ, ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ.